ಶನಿ ವಕ್ರ ಸಂಚಾರದಿಂದ ಈ ಒಂದು ಭಾರಿ 6 ರಾಶಿಗಳಿಗೆ ಭರ್ಜರಿ ಅದೃಷ್ಟ ಕುಲಾಯಿಸುತ್ತೆ. ಜುಲೈ 13ರಿಂದ ನವೆಂಬರ್ 28ರವರೆಗೆ ಶನಿಯ ವಕ್ರನಾಗಿರ್ತಾನೆ. ಶನಿ ಈ ಒಂದು ಸಂಚಾರದಿಂದ ವೃಷಭ, ಮಿಥುನ, ಕರ್ಕಾಟಕ, ತುಲಾ, ಮಕರ ಹಾಗೂ ಕುಂಭ ರಾಶಿಯವರು ಸುಮಾರು 140 ದಿನಗಳ ಕಾಲ ಶುಭ ಫಲಿತಾಂಶವನ್ನು ಅನುಭವಿಸುತ್ತಾರೆ. ಆದಾಯ, ಲಾಭ, ಬಡ್ತಿ, ಉದ್ಯೋಗ ಇತ್ಯಾದಿಗಳ ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕೂಡ ಆಗುತ್ತೆ. ವೃಷಭ ರಾಶಿಯವರಿಗೆ ಶನಿ ಸಂಚಾರದಿಂದ ಲಾಭ ಆಗುತ್ತೆ. ಶನಿ ಲಾಭಸ್ಥಾನ ಸೇರೋದ್ರಿಂದ ಆದಾಯ, ಬೆಳವಣಿಗೆ ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ರಯತ್ನವೂ ಕೂಡ ನೆರವೇರುತ್ತೆ. ಉದ್ಯೋಗಿಗಳು ತಮ್ಮ ಕನಸಿನಲ್ಲಿ ನಿರೀಕ್ಷಿತ ಕೊಡುಗೆಯನ್ನ ಪಡೆಯುತ್ತಾರೆ. ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ತ್ವರಿತ ಪ್ರಗತಿ ಇರುತ್ತದೆ. ಮಿಥುನ ರಾಶಿಯವರಿಗೆ ಶನಿ 10ನೇ ಮನೆಯಲ್ಲಿರ್ತಾನೆ. ಉದ್ಯೋಗದ ಪ್ರಮುಖ ಬೆಳವಣಿಗೆಯನ್ನ ನೀವು ಕಾಣ್ತೀರಾ. ಉದ್ಯೋಗದಲ್ಲಿ ಬಡ್ತಿ ಇರುತ್ತದೆ. ನಿರುದ್ಯೋಗಿಗಳಿಗೆ ವಿದೇಶಿ ಕೊಡುಗೆಗಳು ಸಹ ಸಿಗಲಿದೆ. ತಂದೆಯ ಅದೃಷ್ಟವು ನಿಮಗೆ ಉಪಯುಕ್ತವಾಗುವ ಸಾಧ್ಯತೆ ಇದೆ. ಆಸ್ತಿ ವಿವಾದ ಸಕಾರಾತ್ಮಕವಾಗಿ ಕಾಣುತ್ತದೆ ನಿಮಗೆ. ಕರ್ಕಾಟಕ ರಾಶಿಯವರಿಗೆ ಕೂಡ ಶನಿಯಿಂದ ಭರ್ಜರಿ ಲಾಭ ಇರುತ್ತದೆ. ಕರ್ಕಾಟಕ ರಾಶಿಯವರಿಗೆ ಹಠಾತ್ ಸಂಪತ್ತನ್ನ ಗಳಿಸುವಂತಹ ಉತ್ತಮ ಅವಕಾಶವಿರುತ್ತದೆ. ತಂದೆಯ ಕಡೆಯಿಂದಲೂ ಕೂಡ ಆಸ್ತಿ ಏನಾದರೂ ಬರೋದಿದ್ರೆ ಅದು ಕೂಡ ಬೇಗ ಬಂದು ಸೇರುತ್ತೆ. ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿಗೆ ವಿದೇಶಿ ಅವಕಾಶಗಳು ಸಿಗುತ್ತೆ. ನೀವು ಶ್ರೀಮಂತ ಕುಟುಂಬದ ವ್ಯಕ್ತಿಯನ್ನ ಮದುವೆಯಾಗ್ತೀರಿ. ತುಲಾ ರಾಶಿಯವರಿಗೆ ಕನಸಿನಲ್ಲಿಯೂ ಕೂಡ ಅನಿರೀಕ್ಷಿತ ಶಕ್ತಿಯ ಲಾಭವಿದೆ. ನೀವು ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನ ಪಡಿತೀರಿ. ಆರ್ಥಿಕ, ವೈಯಕ್ತಿಕ ಮತ್ತು ಆರೋಗ್ಯ ಸಮಸ್ಯೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿವಾರಣೆ ಆಗುತ್ತೆ. ಸೆಲೆಬ್ರಿಟಿಗಳೊಂದಿಗೆ ಆದಾಯ ಅಂದ್ರೆ ಲಾಭದಾಯಕ ಸಂಪರ್ಕಗಳನ್ನ ನೀವು ಹೊಂದಿರ್ತೀರಿ. ನಿಮಗೆ ಆದಾಯ ಹೆಚ್ಚಿರುತ್ತೆ. ಇನ್ನು ಮಕರ ರಾಶಿಯವರು ಸಂಪತ್ತಿನ ಅಧಿಪತಿಯಾಗಿರುವಂತಹ ಶನಿಯ 3ನೇ ಮನೆಯಲ್ಲಿರುವುದರಿಂದ ನಿಮ್ಮ ಎಲ್ಲಾ ಪ್ರಯತ್ನವೂ ಕೂಡ ಯಶಸ್ವಿಯಾಗುತ್ತೆ. ಆದಾಯದ ಉತ್ತಮವಾಗಿ ಬೆಳೆಯುತ್ತೆ. ಉದ್ಯೋಗದಲ್ಲಿ ಬಡ್ತಿ ಇರುತ್ತೆ. ಜೀವನದಲ್ಲಿ ಮತ್ತು ವ್ಯವಹಾರ ಹಂತವೂ ಕೂಡ ಸುಧಾರಿಸುತ್ತೆ. ಅದೃಷ್ಟವು ಅನೇಕ ರೀತಿಯಲ್ಲಿ ಬರುತ್ತೆ ನಿಮಗೆ. ಆಸ್ತಿ ವಿವಾದಗಳು ಸಕಾರಾತ್ಮಕವಾಗಿ ಒಲಿಯುತ್ತೆ ನಿಮಗೆ. ಕುಂಭರಾಶಿಯವರಿಗೆ ಶನಿ ದೇವ ಧನಸ್ಥಾನದಲ್ಲಿ ಇರ್ತಾನೆ. ಕುಂಭರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಶನಿ ದೋಷ ಕಡಿಮೆಯಾಗುತ್ತೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಂಬಳವು ನಿರೀಕ್ಷೆಗಿಂತ ಹೆಚ್ಚಾಗಿರುವಂತಹ ಸಾಧ್ಯತೆ ಇದೆ. ಆದಾಯದ ಅನೇಕ ಕಡೆಯಿಂದ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಒಳ್ಳೆಯ ಕಾರ್ಯಗಳು ಕೂಡ ನಡೆಯುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.